ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತಿ 2024 ಇದು ಭಾಗ 1 ಪುಸ್ತಕ ಇದು. ರೈಟ್. ಈ ಒಂದು ಭಾಗ 1 ಪುಸ್ತಕದಲ್ಲಿರ್ತಕ್ಕಂತಹ ಇಲ್ಲಿ ಅಧ್ಯಾಯ 15 ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಬಗ್ಗೆ ನೋಡ್ತಾ ಇದೀವಿ. ಆದರೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತೋಣ. ಆಲ್ರೆಡಿ 9ನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಎಲ್ಲ ಇಟ್ಟಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋ ನೋಡಬಹುದು. ಹಾಗೇನೆ ಕನ್ನಡಕ್ಕೆ ಸಂಬಂಧಪಟ್ಟಿದ್ದ ವಿಡಿಯೋಗಳು ಓದ್ತಾ ಇದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೋಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಪಾಠದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಕೊಟ್ಟಿದ್ರೆ ಅಭ್ಯಾಸಗಳಂತಿದೆ. ಮೊದಲನೇ ರೋಮನಕ್ಕೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಮೊದಲನೇ ಒಂದು ಪ್ರಶ್ನೆ ನೋಡಿ. ಬಿಟ್ಟ ಸ್ಥಳ ಭಾರತದ ಪ್ರಮುಖ ಉದ್ಯೋಗ ಯಾವುದು ಅಂದ್ರೆ ಕೃಷಿ ಅಂತಕ್ಕಂಥದ್ದು. ಹೌದಾ? ಆ ನಂತರ ಎರಡನೇ ನೋಡಿ, ಆರೋಗ್ಯ ಮತ್ತು ಶಿಕ್ಷಣ ಡ್ಯಾಶ್ ವಲಯದಲ್ಲಿ ಬರುತ್ತದೆ. ಯಾವ ವಲಯದಲ್ಲಿ ಬರುತ್ತದೆ ಅಂದ್ರೆ ತೃತೀಯ. ಓಕೆ. ಆ ನಂತರ ಮೂರನೇದು, ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಕೇಳಿದೆ. ಎಷ್ಟು ಅಂತಂದ್ರೆ 1,91,791 ಚದುರ ಕಿಲೋಮೀಟರ್ ಅಂತಕ್ಕಂಥದ್ದು. ಓಕೆ. ಆ ನಂತರ ನಾಲ್ಕನೇ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದವರು ಯಾರು ಸ್ಥಾಪಿಸಿದ್ರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯರವರು ಸ್ಥಾಪಿಸಿದರು. ಐದನೇದು, ತಯಾರಿಕಾ ಚಟುವಟಿಕೆಗಳು ಡ್ಯಾಶ್ ವಲಯಕ್ಕೆ ಸೇರಿವೆ. ಯಾವ ವಲಯಕ್ಕೆ ಸೇರಿವೆ ಅಂದ್ರೆ ತಯಾರಿಕಾ ಚಟುವಟಿಕೆಗಳು ಅಂದ್ರೆ ದ್ವಿತೀಯ. ಓಕೆ. ಆ ನಂತರ ಆರನೇ ನೋಡಿ, ಕರ್ನಾಟಕದ ಕರಾವಳಿ ಪ್ರದೇಶದ ಉದ್ದ ಡ್ಯಾಶ್ ಕಿಲೋಮೀಟರ್ ಎಷ್ಟಂದ್ರೆ 320 ಕಿಲೋಮೀಟರ್ ಅಂತಕ್ಕಂಥದ್ದು. ಆ ಏಳನೇ ನೋಡಿ, ಉನ್ನತ ಶಿಕ್ಷಣ ವಿಸ್ತರಣೆಗಾಗಿ ಕರ್ನಾಟಕ ಸರ್ಕಾರ ಡ್ಯಾಶ್ ಆಯೋಗವನ್ನು ಸ್ಥಾಪಿಸಿದೆ. ಯಾವ ಆಯೋಗ ಅಂದ್ರೆ ಇದ್ರ ಉತ್ತರ ಇಲ್ಲಿ ಬರೀತೀನಿ ನೋಡಿ, ಕರ್ನಾಟಕ ಜ್ಞಾನ ಆಯೋಗವನ್ನು ಸ್ಥಾಪಿಸಿದಂತಕ್ಕಂಥದ್ದಾಗುತ್ತೆ. ಓಕೆ. ಎಂಟನೇ ನೋಡಿ, ಎಂಟನೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ನೂತನ ಆರ್ಥಿಕ ಸುಧಾರಣಾ ನೀತಿ ಡ್ಯಾಶ್ ರಿಲೀಸ್ ಜಾರಿ ಆಯಿತು ಅಂತ. ಯಾವಾಗ ಆಯ್ತು ಅಂದ್ರೆ 1991 ಆಯ್ತು ಅಂತಕ್ಕಂಥ ನೋಡ್ಬೋದು. ಓಕೆನಾ ಮಕ್ಳೇ? ಇಲ್ಲಿ ನೋಡಿ ಮಕ್ಳೇ, ಮೊದಲನೇ ರೋಮನಕ್ಕೆ ನಾವು ಬಿಟ್ಟ ಸ್ಥಳ ನೋಡಿದ್ವಿ. ಈಗ ಎರಡನೇ ರೋಮನಕ್ಕೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಗಳನ್ನು ಬರೆಯಿರಿ ಅಂತ ಕೇಳಿದ್ರೆ. ಹೌದಾ? ಹಾಗಾದ್ರೆ ಯಾವ ರೀತಿ ನೋಟ್ಸ್ ಬರೋಕೆ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಮಕ್ಳೇ, ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಾಯ 15 ಅಂತಕ್ಕಂಥದ್ದು ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಪಾಠದ ಶೀರ್ಷಿಕೆ, ಪಾಠದ ಹೆಸರಿದೆ ಇಲ್ಲ, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಅಂತಕ್ಕಂಥ ದಪ್ಪನ ಅಕ್ಷರದಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಈ ಒಂದು ಪಾಠವನ್ನ ಯಾವತ್ತು ಬರಿತಾ ಇರ್ತಾರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ಓಕೆ. ಅಭ್ಯಾಸ ಅಂತ ಬರ್ರಿ. ಮೊದಲನೇ ರೋಮನಕ್ಕೆ ಬಿಟ್ಟ ಸ್ಥಳ ಇತ್ತಲ್ಲ ಅದನ್ನು ಬರ್ರಿ. ಅದಾದ ನಂತರ ಎರಡನೇ ರೋಮನಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಬರೀರಿ ಮಕ್ಕಳೇ. ಓಕೆ. ರೈಟ್. ಇಲ್ಲಿ 9ನೇ ನೋಡಿ ಏನ್ ಕೇಳಿದಾರೆ, ಪ್ರಾಥಮಿಕ ವಲಯವನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದ್ರೆ. ಹೌದಾ? ಉತ್ತರ, ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಾದ ರೇಷ್ಮೆಗಾರಿಕೆ, ತೋಟಗಾರಿಕೆ, ಪಶುಪಾಲನೆ, ಕೋಳಿ ಸಾಗಣೆ ಅಥವಾ ಸಾಕಾಣಿಕೆ, ಮೀನುಗಾರಿಕೆ, ಪುಷ್ಪ ಕೃಷಿ ಮುಂತಾದವುಗಳನ್ನು ಹೊಂದಿರುವ ವಲಯ ಪ್ರಾಥಮಿಕ ವಲಯ. ಇದೆಲ್ಲ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲಾನು ಕೂಡ. ಓಕೆ. 9ನೇ ಹಂತದಲ್ಲಿ 10ನೇ ಒಂದು ಪ್ರಶ್ನೆ ನೋಡಿ. 10ನೇ ಒಂದು ಪ್ರಶ್ನೆ ಕೇಳಿದ್ದೇನೆ, ಭಾರತೀಯ ಕೃಷಿ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದೆ. ಓಕೆ. ಉತ್ತರ, ಭಾರತೀಯ ಕೃಷಿ ವಲಯದ ಪ್ರಾಮುಖ್ಯತೆಗಳೆಂದರೆ ಅಂತಕ್ಕಂಥ ಬರ್ದು ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗಿದ್ದೀನಿ ನೋಡಿ. ಭಾರತದಲ್ಲಿ ಹೆಚ್ಚಿನ ಜನರು ಈಗಲೂ ತಮ್ಮ ಜೀವನ ನಿರ್ವಹಣೆಗಾಗಿ ನೇರವಾಗಿ ಮತ್ತು ಪರೋಕ್ಷವಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆ ನಂತರ ಕೃಷಿಯು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ, ಕೃಷಿ ಅಂತಕ್ಕಂಥದ್ದು. ಓಕೆ. ಆ ನಂತರ ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವನ್ನು ಒದಗಿಸುತ್ತದೆ ಇದು. ಓಕೆ. ಆ ನಂತರ
ರೈತರ ಉಳಿತಾಯದ ಮೂಲ ಕೃಷಿಯು ಬಂಡವಾಳ ಸಂಗ್ರಹಕ್ಕೆ ಸಹಕರಿಸುತ್ತದೆ ಅಂತಕ್ಕಂಥ ನೋಡಬಹುದು. ಓಕೆನಾ ಮಕ್ಕಳೇ, 10ನೇ ಪ್ರಶ್ನೆ ಆಯ್ತು. 11 ಪ್ರಶ್ನೆ ಆದ ನಂತರದಲ್ಲಿ 11 ನೋಡ್ತೋಣ. 11 ಏನ್ ಕೊಟ್ಟಿದ್ದಾರೆ ಇಲ್ಲ ನೋಡಿ ಮಕ್ಕಳೇ. 11 ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿ ಕೇಳಿದರೆ. ಹೌದಾ? ಉತ್ತರ ಕೈಗಾರಿಕಾ ವಲಯದ ಪ್ರಾಮುಖ್ಯತೆಗಳು ಅಂತ ಬರೆದಿಲ್ಲಿ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗಿದೆ. ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತರುತ್ತದೆ, ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ, ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನ ಮಟ್ಟವು ಹೆಚ್ಚುತ್ತದೆ, ಟ್ರ್ಯಾಕ್ಟರ್ಗಳು, ಕೃಷಿ ಯಂತ್ರೋಪಕರಣಗಳು, ಗೊಬ್ಬರ ಮುಂತಾದವುಗಳನ್ನು ಒದಗಿಸುವ ಮೂಲಕ ಕೃಷಿಯ ಆಧುನೀಕರಣಕ್ಕೆ ಸಹಕರಿಸುತ್ತದೆ, ಜನರನ್ನು ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿಯ ಮೇಲೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅಂತ ನೋಡಬಹುದು. ಇನ್ನು ಹೆಚ್ಚಿನ ಪಾಯಿಂಟ್ ಇವೆ ನೋಡಿ ಇಲ್ಲಿ. ಹೆಚ್ಚಿನ ವಿದೇಶಿ ವಿನಿಮಯಗಳನ್ನು ಗಳಿಸಲು ಸಹಾಯಕವಾಗುತ್ತದೆ. ಆ ನಂತರ ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಮುಂತಾದವುಗಳ ಕೇಂದ್ರಗಳಾಗಿಯೂ ಅಭಿವೃದ್ಧಿ ಹೊಂದುತ್ತವೆ ಅಂತ ನೋಡಬಹುದು. ಓಕೆ, ಅಂತ 12ನೇ ನೋಡಿ. ಭಾರತದ ಯಾವ ಸ್ಥಳಗಳನ್ನು ಬ್ಯಾಂಕುಗಳ ತೊಟ್ಟಿಲು ಎಂದು ಕರೆಯಲಾಗಿದೆ? ಯಾವುಗಳೆಂದರೆ ಉತ್ತರ ಭಾರತದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಬ್ಯಾಂಕುಗಳ ತೊಟ್ಟಿಲು ಎಂದು ಕರೆಯಲಾಗಿದೆ ಅಂತಕ್ಕಂಥ ನೋಡುವುದು. ಓಕೆ, ನಂತರ 13ನೇ ಪ್ರಶ್ನೆ ನೋಡಿ. ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಎಂದರೇನು? ಶಿಕ್ಷಣ ಅಂದ್ರೆ ಏನಂದ್ರಿನ ಉತ್ತರ ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಎಂದರೆ ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ ಎಂಬುದಾಗಿದೆ ಅಂತ ನೋಡ್ಬೋದು. ಓಕೆ, ನಂತರ 13ನೇ ಪ್ರಶ್ನೆ ಆಯ್ತಲ್ಲ. ಇಲ್ಲಿ ನೋಡಿ 14ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಕೈಗಾರಿಕೆಗಳ ಗುಂಪುಗಳನ್ನು ತಿಳಿಸಿ ಅಂತ ಹೇಳಿದರೆ ಉತ್ತರ ಕೈಗಾರಿಕೆಗಳ ಗುಂಪುಗಳೆಂದರೆ ಅಂತಕ್ಕಂಥ ಬರೆದು ಇಲ್ಲಿ ಒಂದೊಂದಾಗಿ ತಿಳಿಸಬೇಕು. ಮೊದಲನೇದು ಕೃಷಿ ಆಧಾರಿತ ಕೈಗಾರಿಕೆಗಳು, ಎರಡನೇದು ಅರಣ್ಯ ಆಧಾರಿತ ಕೈಗಾರಿಕೆಗಳು, ಮೂರನೇದು ಖನಿಜ ಆಧಾರಿತ ಕೈಗಾರಿಕೆಗಳು ಅಂತಕ್ಕಂಥ ನೋಡಬಹುದು. ಓಕೆ, ಅಂತ 14ನೇ ಪ್ರಶ್ನೆ. ನಂತರ 15ನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ತೋಣ. 15ನೇ ಪ್ರಶ್ನೆ ನೋಡಿ. ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರೆ. ಹೌದಾ? ಉತ್ತರ ನೋಡಿ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳೆಂದರೆ ಅಂತಕ್ಕಂಥದ್ದು ಪ್ರಶ್ನೆ ಯಾವ ರೀತಿ ಉತ್ತರ ಅದೇ ರೀತಿಯಾಗಿ ಬರೆದು ಒಂದೊಂದೇ ತಿಳಿಸ್ತಾ ಹೋಗ್ಬೇಕಾಗುತ್ತೆ. ಘಟಪ್ರಭಾ ನದಿ ಯೋಜನೆ, ಮಲಪ್ರಭಾ ನದಿ ಯೋಜನೆ, ತುಂಗಭದ್ರಾ ನದಿ ಯೋಜನೆ, ನಾರಾಯಣಪುರ ಯೋಜನೆ, ಆಲಮಟ್ಟಿ ಯೋಜನೆ, ಹೇಮಾವತಿ ನದಿ ಯೋಜನೆ, ಹಾರಂಗಿ ಯೋಜನೆ, ಕೃಷ್ಣರಾಜಸಾಗರ ಯೋಜನೆ ಅಂತಕ್ಕಂಥದ್ದು. ಮುಂದೆ ನೋಡ್ತೋಣ ನೋಡಿ. 16ನೇದು ವಿಶ್ವ ಆರೋಗ್ಯ ಸಂಘಟನೆ ಪ್ರಕಾರ ಆರೋಗ್ಯ ಎಂದರೇನು ಅಂತಂದ್ರಿನ ಉತ್ತರ ವಿಶ್ವ ಆರೋಗ್ಯ ಸಂಘಟನೆಯ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಭೌತಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವವನು ಆರೋಗ್ಯವಂತನೆನಿಸುತ್ತಾನೆ ಎಂಬುದಾಗಿದೆ ಆಗಿದೆ. ಓಕೆನಾ? ರೈಟ್. ಹಾಗಾದ್ರೆ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟು ಆದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ನಿಮಗೆ ಯಾವ ರೀತಿಯ ಪಾಠದ ಅಧ್ಯಯನದ ಅಭ್ಯಾಸ ಬೇಕಂದ್ರೆ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆಲ್ಲ ಪ್ರಯತ್ನ ಮಾಡ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.